ಆದರೆ ಈಗ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದ ಲೆಬನಾನ್ ಮೇಲೆ ಈಗ ಇಸ್ರೇಲ್ ಮಿಸೈಲ್ಗಳ ಮುಖಾಂತರ ದಾಳಿಯನ್ನ ಮಾಡಿದೆ. ಹೆದ್ದಾರಿಯಲ್ಲಿನ ಸೇತುವೆ ನಾಶವನ್ನ ಮಾಡಿದ ಇಸ್ರೇಲ್ ಈಗ ಏನು ಲಿತಾನಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಯನ್ನ ಧ್ವಂಸ ಮಾಡಿದೆ ಇಸ್ರೇಲ್. ನೋಡಿ, ದಕ್ಷಿಣ ಲೆಬನಾನ್ನ ಮೇಲೆ ಈಗ ಇಸ್ರೇಲ್ ಮಿಸೈಲ್ಗಳ ಮಳೆಯನ್ನ ಸುರಿಸಿದೆ. ಹೆದ್ದಾರಿಯಲ್ಲಿನ ಸೇತುವೆಯನ್ನ ನಾಶ ಮಾಡಿದೆ ಇಸ್ರೇಲ್. ಲಿತಾನಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಯನ್ನೇ ಧ್ವಂಸ ಮಾಡಿಬಿಟ್ಟಿದೆ. ಈ ಮಾರ್ಗದಿಂದ ಹುಜ್ಜೆಲ್ಲಾ ಪಡೆ ಶಸ್ತ್ರಾಸ್ತ್ರವನ್ನ ಸಾಗಾಟವನ್ನ ಮಾಡ್ತಾ ಇದ್ರು. ಇದಕ್ಕಾಗಿ ಸೇತುವೆಯನ್ನ ನಾಶ ಮಾಡಿದ್ದೇವೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ದಕ್ಷಿಣ ಲೆಬನಾನ್ನ ಯಾವ ರೀತಿಯಾಗಿ ಈ ಒಂದು ಲಿತಾನಿ ನದಿಯ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಯನ್ನ ಧ್ವಂಸ ಮಾಡಿದೆ, ಕ್ಷಿಪಣಿಗಳ ಮುಖಾಂತರ ದಾಳಿಯನ್ನ ಮಾಡಿ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯಾಗಿ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ. ಲೆಬನಾನ್ ಇರಾನ್ನ ಒಂದು ಬೆನ್ನೆಲುಬಾಗಿ ಅಂದರೆ ಸಪೋರ್ಟ್ಗೆ ನಿಂತು ಯುದ್ಧ ರಾಷ್ಟ್ರಗಳ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾ ಇತ್ತು. ಆದರೆ ಈಗ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಮಿಸೈಲ್ಗಳ ಮುಖಾಂತರ ಏನು ಈ ಲಿತಾನಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಇತ್ತು, ಆ ಸೇತುವೆ ಧ್ವಂಸ ಮಾಡಲಾಯಿತು. ಯಾಕೆ ಮಾಡಿದ್ವಿ ಅನ್ನೋದಕ್ಕೂ ಒಂದು ರೀಸನ್ ಕೊಡ್ತಾ ಇದೆ ಇಸ್ರೇಲ್. ಯಾಕಂದ್ರೆ ಇದೇ ಮಾರ್ಗದಲ್ಲಿ ಹುಜ್ಜೆಲ್ಲಾ ಪಡೆ ಶಸ್ತ್ರಾಸ್ತ್ರವನ್ನ ಸಾಗಾಟವನ್ನ ಮಾಡ್ತಾ ಇದ್ರು. ಅದಕ್ಕಾಗಿ ನಾವು ಇದನ್ನ ನಾಶ ಮಾಡಿದ್ದೇವೆ ಈ ಸೇತುವೆನ ಅಂತ ಇಸ್ರೇಲ್ ಹೇಳಿಕೆ ಕೊಟ್ಟಿದೆ.